ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಧಾಬಾ ಸ್ಟೈಲ್ ತಂದೂರಿ ರೋಟಿ. ಈ ತಂದೂರಿ ರೋಟಿ ತುಂಬಾ ಸಾಫ್ಟಾಗಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ, ನೀವು ಒಂದ್ಸರಿ ಟ್ರೈ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರಲ್ಲಿ ಕೆಲವೊಂದು ಟಿಪ್ಸ್ನ ಯೂಸ್ ಮಾಡಿದ್ದೀನಿ, ಅದೇ ಪ್ರಕಾರ ಮಾಡಿದ್ರೇ ನಿಮಗೂ ಈ ರೀತಿ ಸಾಫ್ಟ್ ಆಗಿರೋ ತುಂಬ ಟೇಸ್ಟಿಯಾಗಿರೋ ತಂದೂರಿ ರೊಟ್ಟಿ ಮಾಡ್ಕೋಬಹುದು. ಹಾಗಿದ್ರೆ ತಡೆಯೋಕ್ಕೆ ಈ ತಂದೂರಿ ರೊಟ್ಟಿ ಮಾಡೋ ವಿಧಾನ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 ಬೌಲ್ ಆಗೋಷ್ಟು ಮೈದಾ ಹಿಟ್ಟನ್ನ ತೊಗೊತಾ ಇದ್ದೀನಿ. ಮೈದಾನ ಇಲ್ಲಿ ಜರಡಿಯಿಂದ ಸೋಸ್ಕೊತಾ ಇದ್ದೀನಿ. ಈ ಹಿಟ್ಟಿನಲ್ಲಿ ಒಂದು 5ರಿಂದ 6 ರೋಟಿನ ಮಾಡ್ಕೋಬೋದು. ನೋಡಿ, ಈ ರೀತಿ ಸಾಣಿಸ್ಕೊಂಡ ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಅದನ್ನು ಹಾಕಬೇಕು. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ, ನೀವು ಡೈಲಿ ದೋಸೆ ಇಡ್ಲಿ ಮಾಡಿದಾಗೆಲ್ಲ ಬಳಸ್ತಿರಲ್ಲ ಆ ಸೋಡಾನ ಬಳಸಬೇಕು. ಹಾಗೆ 1 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ಉಪ್ಪನ್ನ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ತಾಯಿದ್ದೀನಿ. ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಮೊಸರನ್ನ ತೊಗೊತಾ ಇದ್ದೀನಿ. ಸ್ವಲ್ಪ ಹುಳಿ ಮೊಸರಾದರೆ ಚೆನ್ನಾಗಿ ಬರುತ್ತೆ. 1 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ 5ರಿಂದ 6 ಮಾಡೋ ಅಷ್ಟು ಹಿಟ್ಟನ್ನ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ನೀವು ತೊಗೊಂಡು ಈ ಹಾಕಿರೋ ಐಟಮ್ಸ್ನೆಲ್ಲ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೇಕಷ್ಟೇ. ಇದನ್ನು ಕಲಿಸ್ಲಿಕ್ಕೆ ಬಿಸಿ ನೀರನ್ನ ಬಳಸ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ತಣ್ಣೀರು ಹಾಕ್ಕೋಬೇಡಿ, ಇದು ಚೆನ್ನಾಗಿ ಉಬ್ಬರುತ್ತೆ. ಬಿಸಿನೀರು ಹಾಕ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ಈ ರೀತಿ ಕಲಿಸ್ಕೊಂಡ ನಂತರ ಮೇಲ್ಗಡೆಯಿಂದ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಸ್ಪ್ರೆಡ್ ಮಾಡಿ ಇದನ್ನು 2ರಿಂದ 3 ಅವರು ನೆನೆಸಲಿಕ್ಕೆ ಬಿಡಬೇಕು. ನೋಡಿ, 2 ಅವರ್ ನೆಂದಿದೆ. ಈಗ ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ. ಕೈಯಿಂದ ಮುಟ್ಟಬೇಕಾದ್ರೆ ಬೆಣ್ಣೆ ಥರ ಇರುತ್ತೆ, ಅಷ್ಟು ಸಾಫ್ಟಾಗಿ ಬರುತ್ತೆ ಈ ಹಿಟ್ಟು. ಇವಾಗ ನಾವು ಚಪಾತಿಗೆ ಎಷ್ಟು ಹಿಟ್ಟು ತೊಗೋತೀವಲ್ಲ ಅಷ್ಟು ಹಿಟ್ಟನ್ನ ತೊಗೊಂಡ್ಬಿಟ್ಟು ಸ್ವಲ್ಪ ದಪ್ಪದಾಗೆ ಉದ್ಕೋಬೇಕು. ಉದ್ಕೊಂಬಿಟ್ಟು ಮೇಲ್ಗಡೆಯಿಂದ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮೇಲ್ಗಡೆಯಿಂದ ಮತ್ತೆ ಪ್ರೆಸ್ ಮಾಡಿ ಉತ್ತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ. ಈ ರೋಟಿ ಲಟ್ಟಿಸ್ಬೇಕಾದ್ರೆ ಹಂಚನ್ನ ಕಾಯಕ್ಕೆ ಇಟ್ಬಿಡಿ. ಅದು ಬಿಸಿ ಆದ ನಂತರ ಈ ರೀತಿ ಒಂದು ಸೈಡು ರೋಟಿ ಮೇಲೆ ನೀರನ್ನ ಹಚ್ಕೋಬೇಕು. ನೀರು ಹಚ್ಚಿದ ಭಾಗನೇ ಹಂಚಿಗೆ ಹಾಕಿ ಬೇಯಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಬಲ್ಸ್ ಬರ್ತಿದೆ, ಗುಳ್ಳೆ ಹೆಂಗೆ ಬರ್ತಾಯಿದೆ ನೋಡಿ. ಹೀಗಿದ್ರೆ ಪರ್ಫೆಕ್ಟಾಗಿ ರೋಟಿ ಬಂದಂಗೆ. ಇದನ್ನು ತೆಗೆದುಬಿಟ್ಟು ಡೈರೆಕ್ಟಾಗಿ ಸ್ಟವ್ ಮೇಲೆ ಇಟ್ಬಿಟ್ಟು ಇನ್ನೊಂದು ಸೈಡನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ವಿಧಾನದಲ್ಲಿ ಮಾಡಿದರೆ ರೋಟಿ ತುಂಬಾ ಚೆನ್ನಾಗಿ ಬರುತ್ತೆ. ಸೇಮ್ ಡಾಬಾ ಸ್ಟೈಲಲ್ಲೇ ತಿಂದಂಗೆ ಆಗುತ್ತೆ. ಟೇಸ್ಟು ಕೂಡ ಸೂಪರಾಗಿರುತ್ತೆ. ಇನ್ನೊಂದು ರೋಟಿನ ನಾನು ಎಳ್ಳು ಹಾಕ್ಬಿಟ್ಟು ಲಟ್ಟಿಸ್ಕೊಂಡಿದ್ದೀನಿ. ಇದನ್ನು ಸೇಮ್ ಪ್ರಾಸೆಸ್ಸಲ್ಲೇ 2 ಸೈಡು ಬೇಯಿಸ್ಕೊಂಡ್ರೆ ಡಾಬಾ ಸ್ಟೈಲ್ ತಂದೂರಿ ರೋಟಿ ರೆಡಿ ಆಗುತ್ತೆ. ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೀವು ಇದೇ ಪ್ರಾಸೆಸ್ಸಲ್ಲಿ ತಂದೂರಿ ರೋಟಿ ಮಾಡಿಕೊಂಡು ಟೇಸ್ಟ್ ಹೇಗಿದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟೊತ್ತನ ಇದನ್ನು ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ಥ್ಯಾಂಕ್ ಯು. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಧನ್ಯವಾದಗಳು.